ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಮ ಮಂದಿರ ಅನ್ನೋದು ಹೌದು ನಮ್ಮ ಅಸ್ಮಿತೆ. ನಾವು ರಾಜಕೀಯವಾಗಿ ನಾವು ಬೆಳೆದಿರೋದೇ ಆ ಹೋರಾಟ ತಗೊಂಡು. ಇಲ್ಲಿ ಯಾವ ಜಾತಿ, ಯಾವ ಧರ್ಮ, ಯಾವ ದೊಡ್ಡ ನಾಯಕ ಸಣ್ಣ ನಾಯಕ ಅನ್ನೋ ಪ್ರಶ್ನೆನೇ ಇಲ್ಲ. ತಪ್ಪು ಮಾಡಿದವ್ರು ತಪ್ಪು ಮಾಡಲೇಬೇಕು. ನಾವು ಇದನ್ನ ಮಾಡಿರೋರು ಪರವಾಗಿ ನಿಂತ್ಕೊಂಡು ಸಮರ್ಥಿಸ್ಕೊಳ್ತಾನೆ ಇಲ್ಲ. ಅದು ಫಸ್ಟ್ ಕ್ಲಾರಿಟಿ ಕೊಟ್ಟಾಯ್ತು. ನಾನು ಇಲ್ಲಿ ಯಾರು ಕೂಡ ಏನು ಮಾಡ್ತಾರೆ, ತನಿಖೆ ಮಾಡ್ತಿರೋದು ಅಲ್ಲೇನೇನೆ. ಅವನು ಕದ್ದವನ್ನ ಹಂಗ್ ಕರಿಬೇಕು ಹಿಂಗ್ ಕರಿಬೇಕು, ಸಮಾಜ ಮಾಡ್ಕೊಳ್ಳಿ ಆಯ್ತಲ್ಲ. ಆ ರೀತಿಯಾಗಿ ಮುಖ್ಯಮಂತ್ರಿಗಳ ಪಾಪ ಬಿಟ್ಟವ್ರನ್ನ ಶಿವಕುಮಾರ್ ಹಂಗಾಗಿ ನೀವು ಕೋಟ್ ಮಾಡೋದು ಕಷ್ಟ. ನಮಸ್ತೆ ಮೇಡಮ್. ಇವಾಗ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಿದ್ದಾರೆ ರಾಮ ಅಂದರೆ ನಾವು ರಾಮ ಜೈ ಶ್ರೀರಾಮ್ ಅನ್ನೋದಲ್ಲ. ನಾನು ಹೇಳ್ತೀನಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ದಯವಿಟ್ಟು ಲೆಟ್ ಮಿ ಟಾಕ್ ಓಕೆ ಅಂತ. ಆದರೆ ಅಯೋಧ್ಯೆ ಶ್ರೀರಾಮನ ಭಕ್ತಿ ಕೇಂದ್ರ. ಅಲ್ಲಿ ಯಾವುದಾದ್ರೂ ಆಗಿದ್ರೆ ತನಿಖೆ ಹೊರತು ಹಾಗೆ ತನಿಖೆ ಪೂರ್ಣಗೊಳ್ಳುವ ಮೊದಲು ನಾವು ಯಾವೇ ನಿರ್ಧಾರವನ್ನು ತಗೊಳಕ್ಕೆ ಆಗಲ್ಲ. ತನಿಖೆ ಆಗ್ಲಿ, ಅದು ಪಾರದರ್ಶಕವಾಗಲಿ. ಮೇಡಮ್, ನಾನು ನಮ್ಮ ರಾಜ್ಯ ಮುಖ್ಯಮಂತ್ರಿಗೆ ಒಂದು ಪ್ರಶ್ನೆ ಮಾಡೋದು. ಅಖಿಲೇಶ್ ಯಾದವ್ ಅವರು ಆ ಥರ ಗಾಳಿಲಿ ಗುಂಡೊಡೆಯೋ ಮಾತುಗಳು ಮಾತಾಡುವಾಗ ನಮ್ಮ ಡಿ ಕೆ ಸಾಹೇಬರು ಒಂದು ರಿಯಾಕ್ಷನ್ ಮಾಡಬೇಕಾಗಿತ್ತು. ನಾನು ರಾಜ್ಯದ CM ಆಗಿರೋ ಅಂಥ ವ್ಯಕ್ತಿ ಡಿಫೆಂಡ್ ಮಾಡ್ಕೊಳ್ಳೋ ಅಂಥ ಕೆಲಸ ಮಾಡ್ತಾ ಇದ್ದಾರಾ ಅಂತ ನನಗನ್ಸಿದ ಮಟ್ಟಿಗೆ ಈ ವಿಚಾರದಲ್ಲಿ BJPಯ ವಿಜೇಂದ್ರ ಅವ್ರು ಮಾತಾಡಬೇಕು. ಯಾಕೆ ಅಂತಂದ್ರೆ ಈಗ ಪ್ರಭು ಚವ್ಹಾಣ್ ಮೇಲೆ ಯಾರೋ ಒಬ್ಬರಲ್ಲ ಆರೋಪ ಮಾಡಿದ್ದಾರೆ, ಇವರು ದೇಣಿಗೆ ಕಾಸು ಹೊಡೆದಿದ್ದಾರೆ ಅಂತ. ಒಂದು ನಿಮಿಷ. ಇನ್ನೊಂದು ಕಡೆ ಅಖಿಲೇಶ್ ಯಾದವ್ ಅವರು ಬೇಕು ಅಂತಾನೆ ಅನ್ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ. ಅದು ಕ್ಲಿಯರ್ಲಿ ಇಂಡೈರೆಕ್ಟ್ಲಿ ಈ ಕಡೆ ಬಟ್ ಮಾಡಿ ತೋರಿಸ್ತಾ ಇದೆ. ಸೊ ನನಗನ್ಸಿದ ಮಟ್ಟಿಗೆ ಊರಿಗೆ ಮುಂಚೆ ಎಲ್ಲದಕ್ಕೂ ರಿಯಾಕ್ಟ್ ಮಾಡುವಂಥ R ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಕುತ್ಕೊಂಡು ಅಖಿಲೇಶ್ ಯಾದವ್ ಮುಖ್ಯಮಂತ್ರಿಯಾಗಿ ಇದು ಅವ್ರ ಗೌರವ ಪ್ರಶ್ನೆ ಅಲ್ವಾ? ಕರ್ನಾಟಕ ರಾಜ್ಯದ ಪ್ರಿಟೆಂಡ್ ಮಾಡೋದು ಅವರೇ ಅಲ್ವಾ? ನನ್ನ ಸಲಹೆ ಇದು ಏನಪ್ಪ ಅಂದರೆ, ಇವಾಗ ನಮ್ಮ ಅಯೋಧ್ಯೆ ರಾಮ ಮಂದಿರದಲ್ಲಿ ಏನು ಉಂಡಿ ಕಳ್ತನ ಮಾಡಿದಾರೋ ಅವ್ರನ್ನ ಯಾವುದೇ ಶಿಕ್ಷೆ ಗಲ್ಲಿಗೇರಿಸ್ಬೇಕು. ಅವ್ರ ಶಿಕ್ಷೆ ಅಂತ ಮತ್ತೆ ಇನ್ನೊಬ್ಬರು ಹಿಂದೆ ಇರೋರು ಮುಂದೆ ಇರೋರು ಆ ಥರ ಯಾವ ದೇವಸ್ಥಾನಗಳಲ್ಲೂ ಮಾಡಬಾರ್ದು. ಆ ಥರ ಒಂದು ಶಿಕ್ಷೆಯನ್ನು ಕೊಡಬೇಕು. ಈ ಕಳ್ಳತನ ಅನ್ನೋದು ಎಲ್ಲೂ ಆಗ್ಬಾರ್ದು. ಅದು ಮಸೀದಿ ಇರಲಿ, ಮಂದಿರ ಇರಲಿ, ಚರ್ಚ್ ಇರಲಿ, ಎಲ್ಲೂ ಆಗ್ಬಾರ್ದು. ಅದೊಂದು ದೊಡ್ಡ ತಪ್ಪು. ಇಲ್ಲಿ BJP ಅವ್ರು ಏನು ಮಾಡ್ತಿದ್ದಾರೆ, ಚಂಪತ್ ರಾಯ್ನ ಏನಕ್ಕೆ ಅರೆಸ್ಟ್ ಮಾಡ್ತಿಲ್ಲ ಅಂತ ಕೆಲವರು ಪ್ರಶ್ನೆ ಕೇಳ್ತಿದಾರಲ್ಲ, ಅವ್ರಿಗೆ ನಂದೊಂದು ಪ್ರಶ್ನೆ. ತಿರುಪತಿಯಲ್ಲಿ ಕಳ್ಳತನ ಆದಾಗ ಅಲ್ಲಿ ಲಡ್ಡುಗೆ ಬೆರಕೆ ತುಪ್ಪ ಹಾಕಿ ಯೂಸ್ ಮಾಡಿದಾಗ ನಿಮ್ಮ ವಾಯ್ಸ್ ಎಲ್ಲೋಗಿತ್ತು? ಮತ್ತಿನ್ನೊಂದು, ಇದೇ ನಮ್ಮ ರಾಜ್ಯದಲ್ಲೇ ಧರ್ಮಸ್ಥಳದ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳು ಹೊರಿಸಿ ಇಲ್ಲದೆ ಇರೋವಂಥ ಕತೆಗಳನ್ನ ಕಟ್ಟಿ ಕಾವಂದರ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ನೀವು ಇದು ಮಾಡ್ತಿದ್ರಲ್ಲ. ಈಗ ನಿಮ್ಮದೇ ಸರ್ಕಾರ ಇಲ್ಲಿದೆ, ಈಗಲೂ ನೀವೇನಕ್ಕೆ ಮೂವ್ ಮಾಡ್ತಿಲ್ಲ ನಿಮ್ದು ಇದನ್ನ SITನ? ಹಿಂದೂ ದೇವಸ್ಥಾನ, ರಾಮನ ಅಸ್ತಿತ್ವ, ರಾಮದೇವ ಮಂದಿರದಲ್ಲಿ ತನಿಖೆ ನಡೀತಾ ಇದೆ. ಇವರಿಷ್ಟೆಲ್ಲ ಕರ್ನಾಟಕದ ಬಗ್ಗೆ ಮಾತಾಡೋರು. ನಾನು ಕರ್ನಾಟಕದ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ಇಲ್ಲೇ ಕರ್ನಾಟಕದಲ್ಲೇನೆ, ಬೆಂಗಳೂರಲ್ಲೇನೆ ಮೆಥಡಿಸ್ಟ್ ಚರ್ಚ್ ಅಂತ ಒಂದು ಗ್ರೂಪ್ ಇದೆ ಆಯ್ತಾ. ಆ ಚರ್ಚ್ನಲ್ಲಿ ಅಲ್ಲಿನ ಒಬ್ಬ ಪಾದ್ರಿ ಮೇಲೆ 300 ಕೋಟಿ ಅವ್ಯವಹಾರ ಆಗಿರೋದು ಅಂತ ಹೇಳಿ ಚರ್ಚಿನ ಭಕ್ತರು ಕಳೆದ 1.5 ವರ್ಷದಿಂದ ಫ್ರೀಡಂ ಪಾರ್ಕ್ ಅಲ್ಲಿ ನಿಮಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಕಾಂಗ್ರೆಸ್ ಸರ್ಕಾರ ಅವ್ರ ಮೇಲೆ ತನಿಖೆ ಮಾಡ್ತಾ ಇಲ್ಲ. ನಮ್ಮೂರಲ್ಲಿ ಒಬ್ಬ ಹುಡುಗಿನ ರೇಪ್ ಮಾಡಿದ್ದಾರೆ, ತನಿಖೆ ಮಾಡ್ರಿ ಅಂದ್ರೆ ಬೇರೆಯವರಲ್ಲಿ 5 ಜನರ ಮೇಲೆ ರೇಪ್ ಆಗಿದೆ, ಅವ್ರ ತನಿಖೆ ಮಾಡಿ ಅಂದ್ರೆ ವಾಟ್ ಇಸ್ ದಿ ಜಸ್ಟಿಫಿಕೇಶನ್? ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಹಾಗಾದ್ರೆ? ಬರೀ ಬಸವರಾಜ ಬೊಮ್ಮಾಯಿ CM ಆವಾಗ ಆ ಇಶ್ಯೂ ಆದಾಗ ಈ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ನಾಚಿಕೆ ಆಗ್ಬೇಕು ಬೇಡ ಅವ್ರಿಗೆ? ನಾಚಿಕೆ ಆಗ್ಬೇಕಾ ಬೇಡ ಅವ್ರಿಗೆ? ಬಸವರಾಜ ಬೊಮ್ಮಾಯಿ CM ಆಗಿದ್ರು. FIR ಡೇಟ್ ನೋಡ್ರಿ. ಇವ್ರು ಕ್ಲಾರಿಫೈ ಮಾಡ್ಬಿಡ್ಲಿ, ಇಲ್ಲ ಇವ್ರು ಬ್ಲಾಕ್ ಇಲ್ಲ ಇವ್ರು ವೈಟ್ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಮಧ್ಯದಲ್ಲಿ ನನಗೆ ಬೇಕಾದಾಗ ಬ್ಲಾಕ್ ಬೇಡದಾಗ ವೈಟ್ ಅಂತ ಅದನ್ನ ಬಿಜೆಪಿ ಮಾಡ್ತಾ ಇರೋದು. ಇವಾಗ ಡಬಲ್ ಗೇಮ್ ಬಿಜೆಪಿ ಮಾಡ್ತಾ ಇರೋದು. ಸರ್, ರಾಮ ಮಂದಿರವನ್ನ ನೀವು ಯಾವ್ದಕ್ಕೂ ಹೋಲಿಸಬೇಡಿ. ಯಾಕಂದ್ರೆ ರಾಮ ಮಂದಿರ ಇಷ್ಟು ಪವರ್ಫುಲ್ ಅಂದ್ರೆ ಸರ್ಕಾರವನ್ನ ಉರುಳಿಸಿದೆ, ಸರ್ಕಾರಗಳನ್ನ ತಂದಿದೆ. ಸೊ ಹೀಗಾಗಿ ರಾಮ ಮಂದಿರ ಅನ್ನೋದು ಒಂದು ಮತ ಬ್ಯಾಂಕ್. ಸೊ ಆ ಮತ ಬ್ಯಾಂಕ್ಗಾದ್ರೂ ಇವತ್ತು ಉತ್ತರ ಕೊಡಬೇಕು. ಹೀಗಾಗಿ ರಾಮ ಮಂದಿರ ಅಮೃತದಷ್ಟೇ ಪವಿತ್ರ. ಅಪವಿತ್ರಕ್ಕೆ ಸ್ಥಾನ ಇಲ್ಲದ ಇರೋ ರೀತಿಯಲ್ಲಿ ಈ ದೇಶದ ಪ್ರಧಾನಿಗಳು
ದಯವಿಟ್ಟು ನೀವು ಮಾತಾಡಿದ್ರೇ ನಾವು ನಂಬೋದು. ಬೇರೆ ಯಾರು ಮಾತಾಡಿದ್ರು ನಾವು ನಂಬಲ್ಲ. ನೀವು ಮಾತಾಡಿದರೆ ಸತ್ಯ ಅಂತ ನಾವು ನಂಬ್ತೀವಿ. ಯಾಕೆಂದರೆ ನಾವು ನಿಮ್ಮನ್ನೇ ನಂಬಿ ಓಟ್ ಕೊಟ್ಟಿದ್ದು. ಹೀಗಾಗಿ ನೀವು ಮಾತಾಡಿ. ನಿಮಗೋಸ್ಕರ ಇಡೀ ದೇಶ ಕಾಯ್ತಾ ಇದೆ ನರೇಂದ್ರ ಮೋದಿ ಅವರೇ. ಇಡೀ ದೇಶ ನಿಮ್ಮ ಮಾತಿಗೋಸ್ಕರ ಕಾಯ್ತಾ ಇದೆ. ಯಾಕಂದರೆ ನಮ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ, ನಿಮ್ಮ ಮೇಲೆ ನಂಬಿಕೆ ಇದೆ. ಕಳ್ಳರನ್ನ, ಕಾಕರನ್ನ, ದರೋಡೆಕೋರರನ್ನ, ಲೂಟಿಕೋರರನ್ನ ನೀವು ಹೊರಗಡೆ ತರ್ತೀರಿ ಅಂತ ಆ ದಿನಕ್ಕೋಸ್ಕರ ಇಡೀ ಭಾರತ ವೇಟ್ ಮಾಡ್ತಾ ಇದೆ. ಇದು ಈ ದಿನದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು.